ಅಕ್ಕ 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 ಓ ಬೋರ್ ಮಿಳೆ ಅಕ್ಕ ಬಂದವ್ರೆ ಹುಡ್ಗ ಬಂದದೆ ಕನಕ ಓ ಬಂದ್ರವ ಬಾಬಾ ರೆಡಿ ಆಯ್ತಾಳೆ ಕಣ ಓ ಯಾರಕ್ಕೆ ಯಾರು ಬೈದರು ಕವನ ನೋಡಕ್ಕೆ ಗಂಡು ಬೈದಂತೆ ಕಣವ ಓ ಹಕ್ಕೆ ರೆಡಿ ಆಯ್ತಾ ಕವನ ಇಲ್ಲ ಇವತ್ತು ವಾರ ಅಲ್ವಾ ತಾಸೆ ಗುಡ್ಸಿ ಏನ್ ರೆಡಿ ಆಗಿದ್ದಲ್ಲೂ ಮಾಮೂಲಿ ಚೂಡಿದಾರ ಇಕ್ಕವಳೆ ಚೆನ್ನಾಗ ಕಾಣ್ತದೆ ಕಂದ್ಬಿಡಿ ಅದ್ರಲ್ಲೇ ನೋಡ್ಲಂತೆ ಅದ್ರಲ್ಲೇ ಏನು ಸೀರೆ ಉಡ್ಸ್ತಾರೇನು ಅವತ್ತು ಸೀರೆ ಉಡ್ಸಿದ್ರೆ ಅವತ್ ಬಂದಿಸ ಸೀರೆ ಉಡ್ಸಿದ ಸೀರೆ ಏನ್ ಮಾಡಕ್ ಈಗ ಚೂಡಿದಾರ ಚೆನ್ನಾಗ್ ಕಾಣ್ತಾವಳೆ ಅದೇ ಚೂಡಿದಾರ ಸಾಕು ಬಿಡಿ ಚೆನ್ನಾಗಿದೀಯವ ಪ್ರಮಿಳ ಹೊರ್ಬಿಳಕ್ಕ ಚೆನ್ನಾಗಿದ್ದೀರಾ ಏನ್ ಶ್ರೀಮಂತೆ ಮಾತಾಡ್ಸಕ್ಕೆ ಅಲ್ವಲ್ಲವ ಇಲ್ಲ ಅದಕ್ಕೆ ಕುಟ್ ಮಾತಾಡ್ತಿದ್ನಲ್ಲ ಅದಕ್ಕೆ ಮಾತಾಡ್ನಿಲ್ಲ ಏನ್ ಅಪ್ಪನ ಮನೆ ನೆನ್ಸ್ಕ ಬಂದ್ಬಿಟ್ಟಿದ್ಯಲ್ಲ ಅಯ್ಯೋ ಏನ್ ಮಾಡಿ ಉರ್ಮಿಳಕ್ಕ ಕಟ್ಕೊಂಡಿರೋರು ಸರಿಗಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ತಾನೆ ಅದೇ ಕವಂಗಂದಿಯೇ ಕಟ್ಕೊಂಡವ್ ಸರಿಲ್ಲ ಅಂತವೆ ನಿನ್ ಕೈ ನಿನ್ ಬಾಯಿ ಏನ್ ಅತ್ತೆ ಸೊಸೆ ಕಾಟ ಇರೋದು ಅತ್ತೆ ಕಾಟವ ನಾದ್ನೀರ್ ಕಾಟವ ಯಾರ ಕಾಟ ಇರೋದು ನಿನ್ ಗಂಡ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದದೆ ಇನ್ನೇನು ನಿಮ್ಮ ಮಾವನು ನಿನ್ನ ಮೈದನ್ ಜೊತೆ ಅದೇ ನಿನ್ ಜೊತೆ ಇದ್ದದ ಇಲ್ಲಿ ಜೊತೆಲಿ ಇಲ್ದಾರೆ ನಾವು ಏನಾರು ಮಾಡ್ದಾಗ ಕೊಡ್ತೀವಿ ಜೊತೆಲಿ ಇಲ್ಲ ಅನ್ನೋದು ಅವ್ರ ಮನೆ ಕಳೋದು ಅಷ್ಟೇ ಏನಾರು ಹೆಚ್ಚುಕಟ್ಲೆ ಮಾಡಿದ್ರೆ ಇಲ್ಲ ಊಟ ಮಾಡ್ತಾರೆ ತಗೊಂಡೋಗಿ ಕೊಡ್ತೀವಿ ಊಟ ಮಾಡ್ತಾರೆ ಸರಿ ಸರಿ ಏನು ಬತ್ತೇನೆ ಐತಿತಿಲ್ಲ ಎಷ್ಟು ಕರೆದ್ರೂ ಈಗ 3-4 ದಿವಸ ಉಳ್ಕೊಬಿಟ್ಟಿದ್ಯಲ್ಲ 3 ದಿನ ಆಯ್ತು ಬಂದಿ ಅಂತ ನಿಮ್ಗೆ ಹೆಂಗೆ ಗೊತ್ತು ಅಯ್ಯೋ ನಾನು ಅಂದೆ ಕಣವ ಅವತ್ತು ಪ್ರಮಿಳಾ ಬಂದವಳೆ ಅಂದ್ಬಿಟ್ಟು ಓ ನೀವು ಹೇಳಿದ್ರಕ್ಕೆ ಸರಿ ಅಕ್ಕ ರೆಡಿ ಮಾಡೋದು ಮತ್ತೆ ಕರ್ಕ ಬರ್ತೀನಿ ಚೂಡಿದಾರ ನೀವು ಇಕ್ಕೊಂಡವಳೆ ಸಾಕಲ್ವಾ ಸೀರೆ ಉಡ್ಸೋಣ ಅಯ್ಯೋ ಹೋಗು ಸಾಕು ಚೂಡಿದಾರನೇ ಚೆನ್ನಾಗಿ ಕಾಣ್ತಾಳೆ ಸರಿ ಕಣವ ಆಯ್ತು ಸರಿ ಕರ್ಕ ಬಂದ್ಬಿಡ ನಂಗಾರೆ ಬಾಳೆಹಣ್ಣು ಬಿಸ್ಕತ್ತು ಏನು ತರಿಸೇ ಇಲ್ಲ ಕಣವ ಅಯ್ಯೋ ಅಕ್ಕ ಅವ್ರು ಏನು ತಿಂದರು ಹೇಳೆ ಇಕ್ಲ ಬಾ ಮನೇಲಿ ಕಾಫಿ ಕಾಯಿಸ್ಕೊಡಿ ಸಾಕು ಏನು ತಿಂದರು ನಾನು ಅಲ್ಲಿ ಮನೇಲಿ ಬಿಸ್ಕತ್ತು ಎಲ್ಲ ಬಾಳೆಹಣ್ಣು ಎಲ್ಲ ಇದ್ದು ತಿಂತವ್ರೆ ಕತೆ ಅಲ್ಲೇ ಇನ್ನು ಅವನೇ ತಿನ್ನಕಾಯ್ಕಿಲ್ಲ ತಕೊಳ್ಳಿ ಅತ್ತೆ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟ ಇನ್ನು ಇಲ್ಲಿ ಬೇರೆ ತಿಂತ ಕುಂತ್ಕೊಂಡನ ಟೀ ಕಾಫಿ ಕೊಡಕ್ಕೆ ಸಾಕು ಸರಿ ಸರಿ ಆಯಿತು ಅಲ್ಲಕ್ಕನೋದಕ್ಕೆ ಇವಳಿಗೇನು ನಮ್ಮ ಅಪ್ಪನ ಮನೆಗೆ ನಾನು ಬಂದರೆ ಇವಳಿಗೇನೋದಕ್ಕೆ ಇವಳು ದುರಂಕಾರನೇ ಬಿಡಕ್ಕಿಲ್ವಲ್ಲ ಇವಳು ಅಯ್ಯೋ ಅವಳೇನಂದ್ಲವ ಏನಂದ್ಲ ಅವಳು ತಪ್ಪದಂದ್ಲ ಅಂತ ದುರಂಕಾರದಲ್ಲಿ ಸಾಯ್ತಾಳೆ ಅಯ್ಯೋ ಬಿಡು ಅವಕ್ಕೆಲ್ಲ ತಲೆಗೆಡ್ಸ್ಕೊಬಿಡ ನೀನು ಮಾಮೂಲಿ ಮಾತಾಡೋದ್ಲು ಅಷ್ಟೇ ಕಂತ ನೀನಾಗ ತಪ್ಪು ತಿಳ್ಕೊಂಡಿಯೇ ಅಯ್ಯೋ ಏನಾರ ಮಳೆ ಬರ್ವೆ ಸರಿ ಇಲ್ಲ ಕಣಕ್ಕೆ ಮುಂಡೆ ಮಗ ಕಟ್ಕೊಂಡು ಮುಂಡೆ ಮಕ್ಕಳು ಸರಿಯಾಗಿಲ್ದ್ರೆ ಹೆಣ್ಮಕ್ಳು ಜೀವನ ಭಾಳ ಕಷ್ಟ ಆಡ್ಕೊಳ್ಳೋದು ಮುಂದ್ಗಡೆ ಜಾರು ಬಿದ್ದಂಗೆ ಈಗ ಯಾರು ನೀನು ಆಡ್ಕೊಂಡ್ರು ಬಾ ಹೋಗಿ ಊಟ ಮಾಡೋಗಿ ಹೋಗಿ ಅಯ್ಯೋ ಯಾವ ಊಟನೂ ಬೇಡ ಏನು ಬೇಡ ಹೊಟ್ಟೆ ಸಿಗ್ತಿಲ್ಲ ಒತ್ತರ ನಾಷ್ಟ ಮಾಡಿದ್ನಲ್ಲ ಹೊಟ್ಟೆ ಸಿಗ್ತಿಲ್ಲ ಆಯಿತು ಬಾ ಬೇಜಾರು ಮಾಡ್ಕೋಬೇಡ ಫೋನ್ ಮಾಡಿದ್ನ ನಿನ್ನ ಗಂಡ ಅವನು ಮಾಡ್ಬಿಟ್ಟನ ಫೋನ ನನಗೆ ಫೋನು ಇಲ್ಲ ಎಂತೇನೂ ಇಲ್ಲ ಆಯಿತು ಬೇಜಾರು ಮಾಡ್ಕೋಬೇಡ ಸುಮ್ಕಿರವ ಏನೋ ಗೊತ್ತಾಗಿಲ್ಲ ಅವಳಿಗೆ ದುರಂಕಾರ ಅಂದ್ರೆ ದುರಂಕಾರ ಇವಳಿಗೆ ಆಗ್ಲಿಂದ ಹಂಗೆ ಕನಕ್ಕೆ ಅವಳಿಗೆ ಮಾತಲ್ಲೇ ಇಡ್ತಿಲ್ಲ ಹಂಗೆ ಮಾತಾಡ್ತಾಳೆ ಅಯ್ಯೋ ಅವಳು ಏನಂದ್ಲು ಅಂತ ಹಿಂಗೆ ಅಂದಿ ನೀನು ಸುಮ್ಮನೀರು ಅಷ್ಟಕ್ಕೆಲ್ಲ ಟೆನ್ಷನ್ ತಕೊಂಡಾರ ಹಂಗೆಲ್ಲ ಟೆನ್ಷನ್ ತಗೋಬೇಡು ಸಣ್ಣ ಪುಟ್ಟ ವಿಷಯಕ್ಕೆಲ್ಲವ ಸಣ್ಣ ಪುಟ್ಟ ವಿಷಯ ಅಂತೀರಿ ನೀವು ಅವ್ರು ಮಾತಾಡೋ ಮಾತುಗಳು ಎದೈತಿವ್ದಂಗೆ ಹೆಂಗೆ ಮಾತಾಡೋರು ಅದೇನು ಬುದ್ಧಿಗಳು ಕಲ್ತಿದಾರೋ ಆಯಿತು ಸುಮ್ಮನೀರೀಗ ಅದೇನು ಗಂಡವ್ರು ಬರ್ತಾ ಇದ್ದಾರಂತೆ ಬರಲಿ 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 ಹುಡುಗಿ ತಂಗಿ ಅಂತ ಸೂಪರ್ ಕೊಡವ ತಗೊಳ್ರಪ್ಪ ತಗೊಳ್ಳಿ ಹುಡುಗಿ ಹೆಸ್ರೇನು ಕೇಳೋ ಹುಡುಗಿ ಹೆಸ್ರೇನು ಹೇಳವ ಹೇಳ್ ಮಗ ಕವನ ಹುಡುಗಿ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳೋ ನೋಡಿ ನಮ್ಮ ಹುಡುಗಿ ಜೊತೆ ಮಾತಾಡ್ಬೇಕಂತೆ ಅಯ್ಯೋ ಮದ್ವೆಕ್ಕಿಂತ ಮುಂಚೆಗೆ ಅಂತೆ ಮಾತಪ್ಪ ಅಯ್ಯೋ ಮಾತಾಡ್ಲಿ ಬಿಡಕ್ಕ ಮಾತಾಡ್ಲಿ ಬಿಡು ಒಬ್ರು ಅರ್ಥ ಮಾಡ್ಕೊಡ್ತಾನೆ ಮುಂದೆ ಜೀವನ ಚೆನ್ನಾಗಿರ್ತದೆ ಮಾತಾಡಿ ಅಕ್ಕ ನಡಿ ಆಚೆಗೆ ಅಯ್ಯೋ ಇದೇನ್ ಮಗ ಮದ್ವೆಕ್ಕಿಂತ ಮುಂಚೆಗೆ ಮಾತು ಅಂದ್ರೆ ಅದೇನ್ ಚಂದ ಇಲ್ಲೇ ಕುತ್ಕ ಮಾತಾಡ್ತಾರೆ ಏನು ಹಳಿ ಕಳಿಸ್ತಿದ್ಯಾ ನಡಿ ಅತ್ತಾಗ ಹೋಗದ ಅದೇನ್ ಮಾತಾಡ್ಲಿ ಎಲ್ಲ ಹಂಗೆ ಕನಕ ಮದ್ವೆಕ್ಕಿಂತ ಮುಂಚೆಗೆ ಎಲ್ಲಾನು ಮಾತಾಡ್ಕೊಂಡೆ ಮದ್ವೆ ಆಗೋದಕ್ಕಂತ ನಡಿ ನೀನು ಆಚೆಗೆ ಅವ್ರಿಬ್ರು ಮಾತಾಡಿದ್ರೆ ತಾನೇ ಮುಂದಕ್ಕೆ ಜೀವನ ಚೆನ್ನಾಗಿರೋದು ನಡಿ ನಡಿ ಅಯ್ಯೋ ನಿಮ್ಮ ಮಾವನ್ ಗೊತ್ತಾದ್ರೆ ಬೈತದೆ ಅವೆಲ್ಲ ಮಾವನ್ಗೆ ಇಷ್ಟಪಡಕ್ಕಿಲ್ಲ ನಿನಗೆ ಗೊತ್ತಲ್ಲ ಅಯ್ಯೋ ನಡಿ ನೀನು ಯಾವ ಕಾಲದಲ್ಲಿ ಇದೆಯಾ ನೀನು ಈ ಕಾಲದಲ್ಲಿ ಅಲ್ಲಿಗೆ ಹಂಗೆ ಕಣ್ ನಡಿ ಸರಿ ಕಣವ ಆಯ್ತು ಇಲ್ಲೇ ಅಪ್ಪರಲ್ಲೇ ಕೂತಿರೋದ ಸರಿ ನಡಿ ಆಯ್ತು ಓಕೆ ಕಣೋ ಮಾತಾಡ್ಕೊಂಬ ಹೊರ್ಗಡೆ ಇರ್ತೀನಿ ಸರಿ ಸರಿ ನಿಮ್ಮ ಹೆಸರು ಕವನ ಅಂತ ನನ್ನ ಹೆಸರು ಕೇಳಲ್ವಾ ನಿಮ್ಮ ಹೆಸರೇನು ನನ್ನ ಹೆಸರು ಗಿರೀಶ್ ಅಂತ ಚೆನ್ನಾಗೈತೆ ನಿಮ್ಮ ಹೆಸರು ನಿಮ್ಮ ಹೆಸರು ಅಷ್ಟೇ ತುಂಬ ಚೆನ್ನಾಗಿದೆ ಕವನವ್ರೆ ನೋಡಿ ಸುಮ್ಮನೆ ನನಗೆ ಇಲ್ಲದೋದೆಲ್ಲ ಹೇಳೋಕ್ಕಾಯ್ಕಿಲ್ಲ ಇರೋದನ್ನೇ ಮಾತಾಡಬೇಕು ನಮ್ಮ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೊಳ್ಳೋದು ತುಂಬ ಮುಖ್ಯ ಏಕೆಂದರೆ ಜೀವನ ಪರ್ಯಂತ ಜೊತೆಲಿ ಇರಬೇಕು ಇದೇನು ಮದುವೆ ಅಂದ್ರೆ 4 ದಿವಸ ಆಟ ಅಲ್ಲ ಅಲ್ವಾ ಅದರಿಂದ ನಿಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅದರಲ್ಲೇ ತಾನೇ ಮುಂದೆ ಜೀವನ ಚೆನ್ನಾಗಿರೋದು ನೀವು ಸಂಕೋಚ ಪಟ್ಕೋಬೇಡಿ ನಾನು ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ
ನಿಮಗೆ ನನ್ನ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ನೀವು ಕೇಳಿ ಕ್ಲಿಯರ್ ಮಾಡ್ಕೋಬೋದು. ಅಯ್ಯೋ ಆ ಥರ ಏನಿಲ್ಲ. ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ಒಪ್ಪಿಗೆ ಅದನ್ನ ಹಾಂ ಹ್ಞೂ, ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಂದು ಏನಿಲ್ಲ. ನೋಡಿ, ನನಗೆ ಇದೇ ಬೇಡ. ನೀವು ತಾನೇ ಮದುವೆ ಆಗ್ತಿರೋದು, ನಿಮ್ಮ ಅಪ್ಪ ಅಮ್ಮ ಮದುವೆ ಆಗ್ತಾ ಇದ್ದಾರೆ ನನಗೆ ನಿಮ್ಮ ಒಪ್ಪಿಗೆ ಬೇಕು. ನಿಮಗೆ ಇಷ್ಟ ಇದ್ದರೆ ಇಷ್ಟ ಅಂತ ಹೇಳಿ. ಅವ್ರ ಒಪ್ಪಿಗೆ ಇವ್ರ ಒಪ್ಪಿಗೆ ನನಗೆ ಬೇಡ. ನೀವು ನನ್ನ ಜೊತೆ ಜೀವನ ಮಾಡಬೇಕಾಗಿರೋರು. ಹ್ಞೂ ಆಯಿತು, ನನಗೂ ಒಪ್ಪಿಗೆ. ನನಗಂತೂ ನಿಮ್ಮ ಫೋಟೋ ನೋಡಿದಾಗಲೇ ತುಂಬ ಇಷ್ಟ ಆಗಿಬಿಟ್ರಿ ನೀವು. ನಾನು ನಿಮ್ಗೆ ಇಷ್ಟ ಆಗಿನಿ ಅಂತ ಅಂದಮೇಲೆ ನನಗಂತೂ ತುಂಬ ಖುಷಿ ಆಯ್ತಾ ಇದೆ. ಆಮೇಲೆ ಕೆಲವು ವಿಷಯಗಳು ಹೇಳಬೇಕು ನಿಮಗೆ. ಮುಚ್ಚಿಟ್ಟು ಮದುವೆ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಹಾಂ ಏನು ಹೇಳಿ? ನೋಡಿ, ನಾನು ಪಿ ಯು ಸಿಲಿದ್ದಾಗ ಒಂದು ಹುಡುಗಿ ಇಷ್ಟಪಟ್ಟಿದ್ದೆ. ಅಯ್ಯೋ ಯಾಕ್ರಿ ಸಪ್ಕಾದ್ರಿ? ಇವಾಗಿಲ್ಲ, ಪಿ ಯು ಸಿಲೇ ಬ್ರೇಕಪ್ ಆಗೋಯ್ತು. ನಾಳೆ ದಿನಕ್ಕೂ ನಿಮಗೆ ಆ ವಿಷಯ ಗೊತ್ತಾಗಿ ಬೇಜಾರಾಗಿ ನಮ್ಮ ಜೀವನ ಹಾಳಾಗಬಾರ್ದು ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೆ ಆ ಥರ ಏನಾರೇ? ಆ ಥರ ಏನಿಲ್ಲ. ಯಾಕೆ ಬೇಜಾರಾದ್ರಿ ನೀವು? ನೋಡಿ, ಸುಮ್ಮನೆ ಅವಾಗೆಲ್ಲ ನಿಮ್ಗೆ ಗೊತ್ತಲ್ಲ, ಕಾಲೇಜ್ ಅಂದಮೇಲೆ ಅದೆಲ್ಲ ಕಾಮನ್ ಅಲ್ವಾ? ಮಾಮೂಲಿ ಇರೋ ವಿಷಯ ಹೇಳಬೇಕು ಅಂತ ಹೇಳಿದೆ. ಮುಚ್ಚಿಟ್ಟು ಮದುವೆ ಆಗ್ಬೋದಾಗಿತ್ತಲ್ವ ನಾನು ಹೇಳಿ ತಪ್ಪಾಯ್ತಾ? ಏನಿಲ್ಲ ಬಿಡಿ, ಆಯಿತು. ಮತ್ತು ನಮ್ಮ ಅಪ್ಪ ಅಮ್ಮ ತುಂಬ ಒಳ್ಳೆಯವರು. ನಮ್ಮನ್ನ ಕೂಲಿನಲ್ಲಿ ಮಾಡಿ ಮತ್ತು ಕಷ್ಟಪಟ್ಟೆ ಓದಿಸಿದ್ರು. ಏನೋ ಇವಾಗ ಒಂದು ಸ್ಥಿತಿಲಿದ್ದೀವಿ. ಮತ್ತು ನಾವು ಮನೆ ಕಟ್ಟಿದ್ದೀನಿ, ನಾನು ಸ್ವಂತಕ್ಕೆ ನಾನೇ ಸಂಪಾದನೆ ಮಾಡಿ. ಆಮೇಲೆ ಲೋನ್ ಬೇರೆ ಇದೆ, ಮನೆ ಕಟ್ಟೋಕ್ಕೆ ಅಂದ್ಬಿಟ್ಟು ಲೋನ್ ತಗೊಂಡಿದ್ದೀನಿ. ನಾಳೆ ದಿನಕ್ಕೆ ಅದು ವಿಷಯ ನಿಮ್ಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ. ಬರೋ ಸಂಬಳದಲ್ಲಿ ಕೆಲವು ಲೋನ್ಗಳ್ನು ಕಟ್ಟಬೇಕು ನಾನು. ಪೂರ್ತಿ ಸಂಬಳ ಕೇಳಿದ್ರೆ ಆಮೇಲೆ ಅದಕ್ಕೆ ಮುಂಚೆಗೆ ಹೇಳ್ತಾ ಇರೋದು. ಅಯ್ಯೋ ಬುಡಿ, ಅದೆಲ್ಲ ನನಗೆ ಕೇಳ್ತೀರಿ? ನಿಮ್ಮ ಇಷ್ಟ, ಅದು ನಿಮ್ಮ ವ್ಯವಹಾರ, ನಿಮ್ಗೆ ಬಿಟ್ಟಿತ್ತಾನೆ. ಅದಕ್ಕೂ ನನಗೂ ಏನು ಸಂಬಂಧ? ಹಂಗಂತ ಆಯ್ತದಾ? ನಾಳೆ ದಿನಕ್ಕೆ ಏನು ಹೇಳ್ತಾನೆ ಮದುವೆ ಮಾಡ್ಕೊಬಿಟ್ರು ಅಂತ ಅನ್ನೋದು ಬೇಡ. ಒಂದು ಜೀವನ ಅನ್ನೋದು ಒಬ್ಬರ ಕೈಲಿ ನಡೆಸೋಕ್ಕಾಗಲ್ಲ. ಅದೊಂಥರ ಚಪ್ಪಾಳೆ ಥರ, ಎರಡು ಕೈ ಸೇರೋದು ಚಪ್ಪಾಳೆ ತಾನೆ, ಆ ಥರದಲ್ಲಿ. ಸರಿ ಆಯಿತು. ಸರಿ ನೋಡಿ, ನೀವು ಮಕ ಸಪ್ಪಗೆ ಮಾಡ್ಕೊಂಡಿದ್ದು ನೋಡಿ ನೀವು ನಾನು ರಿಜೆಕ್ಟ್ ಮಾಡ್ತೀರೇನೋ ಅಂತ. ಆ ಥರ ಏನಿಲ್ಲ ಬಿಡಿ, ಇರೋ ವಿಷಯ ಹೇಳಿದಿರಿ, ಅದಕ್ಕೇನು ನಾನೇ ಸಪ್ಕಾಗಲಿ. ಸರಿ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಮನೆ ಮೇಲೆ ಲೋನ್ ಇದೆ, ಮರಿಬೇಡಿ. ನೋಡಿ ಆಗ್ತೀರಾ ಇಲ್ವಾ ಅಂತ. ಮನೆ ಮೇಲೆ ಲೋನ್ ಇದ್ರೆ ನೀವು ತೀರಿಸ್ತೀರಿ, ನನಗೇನು? ಆಮೇಲೆ ಸಂಬಳ ಕೇಳಿದ್ರೆ ನಾನೇ ನಿಮ್ಮ ಸಂಬಳ ಕೇಳಾನೆ? ನನಗೆ ಹೊಟ್ಟೆಗೆ ತಂದು ಕೊಟ್ಟರೆ ಸಾಕು. ಅಯ್ಯೋ ಹೊಟ್ಟೆಗೆ ಯಾಕ್ರಿ, ನಿಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು. ನೋಡಿ, ಆದಷ್ಟು ಬೇಗ ಲೋನ್ ಕ್ಲಿಯರ್ ಮಾಡ್ತೀನಿ, ತಲೆಗೆಡ್ಸ್ಕೊಬೇಡಿ. ಜೊತೆಗೆ ನಾನು ಆರಂಭ ಕೂಡ ಮಾಡ್ತೀನಿ. ಬರೀ ಕೆಲಸ ಮಾತ್ರ ಅಲ್ಲ, ಹೊಲದಲ್ಲಿ, ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಎಲ್ಲ ಕಡೆನೂ ಇದ್ದೀನಿ ನಾನು. ಆಯಿತಾ? ನಾನೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕಷ್ಟೇ ನನಗೆ. ಹಾಂ, ನಾನು ಹೊಲ ತಗೊಂಡು ಕೆಲಸ ಮಾಡಬೇಕಾ? ಅಯ್ಯೋ, ನಮ್ಮ ಅಮ್ಮನ ಕೈಲಿ ನಾವು ಕೆಲಸ ಮಾಡ್ಸೋಕ್ಕಿಲ್ಲ, ನಿಮ್ಮ ಕೈಲಿ ಕೆಲಸ ಮಾಡಿಸ್ತೀವಾ? ಸಪೋರ್ಟ್ ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತ ಅಷ್ಟೇ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಿಮ್ಮನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅವರು ಅಷ್ಟೇ, ಬರೋ ಸೊಸೆ ಚೆನ್ನಾಗಿರ್ಬೇಕು ಅಂತ ಎಷ್ಟು ಆಸೆ ಪಡ್ತಾರೆ ಗೊತ್ತಾ? ಸರಿ ಆಯಿತು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ, ಚೆನ್ನಾಗಿರ್ತೀನಿ. ಥ್ಯಾಂಕ್ಸ್ ಕಣ್ರಿ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಹುಡುಗಿರು ತುಂಬ ಫಾಸ್ಟ್ ಇರ್ತಾರೆ. ಮತ್ತು ಅವ್ರಿಗೆ ಕಷ್ಟ ಸುಖದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೆಲ್ಲ ಗೊತ್ತಿಲ್ಲ. ಡೈವರ್ಸು ಅದು ಇದು ಅಂತೆಲ್ಲ ಆಗುತ್ತೆ. ನನಗೆ ಮದುವೆ ಅಂದ್ರೇ ಭಯ ಆಗುತ್ತೆ. ಇವಾಗೆಲ್ಲ ನ್ಯೂಸಲ್ಲಿ ನೋಡಿದ್ರೆ ಎಷ್ಟು ನಡಿಬಾರ್ದೆಲ್ಲ ನಡೀತಾ ಇದೆ. ಅದಕ್ಕೇ ಇರೋ ವಿಷಯ ಎಲ್ಲ ಹೇಳೋಣ ಅಂತ. ಮತ್ತು ನೀವೇನಾದರೂ ಲವ್ ಅದು ಇದು? ಅಯ್ಯೋ ಆ ಥರ ಏನಿಲ್ಲಪ್ಪ, ನಾನು ಯಾವುದೇ ಹುಡುಗನ ಲವ್ ಪವ್ ಅಂತ ಮಾಡಿಲ್ಲ. ಸರಿ ಹಾಗಾದರೆ ನೋಡಿ, ಆ ಥರ ಏನಾದ್ರು ಇದ್ರೆ ನನ್ನ ಹತ್ರ ಹೇಳಿ ನೀವು. ಅಯ್ಯೋ ಆ ಥರ ಏನಿಲ್ಲ ಅಂತ ಹೇಳ್ತೇಲ್ವಾ? ಸರಿ, ಮತ್ತೆ ಓದಬೇಕು ಅಂತ ಏನಾದರೂ ಆಸೆ ಇದ್ದದ ಹೇಳ್ರಿ. ಹಾಂ, ಓದಬೇಕು ಅಂತ ಆಸೆ ಐತೆ, ಆದರೆ ನಿಮ್ಮಿಷ್ಟ. ಕಳಿಸಿದ್ರೆ ಮಾತ್ರ ಓದ್ತೀನಿ, ಇಲ್ದಾರಿಲ್ಲ. ಆಯಿತು, ನೀವು ಎಷ್ಟು ಓದ್ತೀರಾ ಓದಿಸ್ತೀನಿ, ಸರಿನಾ? ಸರಿ ಆಯಿತು. ಮುಗ್ದಿಲ್ವಪ್ಪ ಮಾತು? ಅತ್ತೆ ಮುಗೀತು. ಮಾತಾಡ್ಕೊಂಡ್ರ? ಹಾಂ ಮಾತಾಡ್ದು. ಹೆಂಗಪ್ಪ? ಇವ್ರೇನು ಬೇರೆನಲ್ಲ, ನೀನೇನು ಬೇರೆನಲ್ಲ. ಇವಳು ನನ್ನ ಮಗಳು, ನೀನು ನನ್ನ ಅಳಿಮಯ್ಯ. ಹೇಳಿ ಹೆಂಗೆ ಒಪ್ಪಿಗೆ ಹೆಂಗೆ ಅಂತವ? ನನಗಂತೂ ಫೋಟೋದಲ್ಲೇ ಇಷ್ಟ ಆದ್ರು ಅಂತ ಹೇಳದ್ನಲ್ಲ ಅತ್ತೆ ನಿಮಗೆ. ನಿನ್ಗೆ ಕವನ? ನನಗೂ ಒಪ್ಪಿಗೆ. ಸರಿ ಕಣ್ರಪ್ಪ, ಆಯಿತು. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ಇವತ್ತಿನ ಕಾಲದಲ್ಲಿ, ನಮ್ಮ ಕಾಲದಲ್ಲ ರೀ, ಮದುವೆ ಇಟ್ಟಿಲಿ ನಮ್ಮ ಇಟ್ಟರ್ನ ನಾನು ಸರಿಯಾಗಿ ನೋಡಿದ್ದು. ಎಲ್ಲಿ ತಲೆ ತಗ್ಸಿದ್ರೆ ನಾವು ಗಂಡು ನೋಡಕ್ಕೆ ಬಂದಾಗ ತಲೆಗೆ ಎತ್ತದಿತ್ತಿಲ್ಲ. ಈ ಕಾಲದಲ್ಲಿ ಹಂಗೆ ನೋಡ್ದದ, ಮದುವೆಕ್ಕಿಂತ ಮುಂಚೆಗೆ ಮಾತಾಡ್ಕೋಬೇಕು ಅವರು, ಮುಂದೆ ಹೆಂಗೆ ಏನು ಎಂತು ಅಂತ. ಕಲಿಂಗಲ್ಲ, ಇನ್ನೇನು ಮಾಡಂಗಿದ್ದದು, ಮಾತಾಡ್ಕೊಳ್ಳಿ ಅಂದ್ಬಿಟ್ಟತ್ತಾಗೆ ಮಾತಾಡಿಸ್ತಕ್ಕಂದ್ರಪ್ಪ. ಸರಿ, ಮತ್ತೆ ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.